ಕಾಶ್ಮೀರದಲ್ಲಾದಂಥ ಉಗ್ರರ ದಾಳಿ ಮತ್ತು ಅದರ ಹಿಂದೆ ಪಾಕಿಸ್ತಾನ ಇರೋದು ಖಚಿತವಾದ ಬೆನ್ನಿಗೆ ಇಡೀ ದೇಶದಲ್ಲಿ ಸದ್ಯ ಪ್ರತೀಕಾರ ತೆಗೆದುಕೊಳ್ಳಬೇಕು ಅನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ. ಸರ್ಕಾರ, ಕೇಂದ್ರ ಸರ್ಕಾರವೂ ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡದಂಗೆ ಕಾಣ್ತಾ ಇದೆ ಮತ್ತು ಗಡಿಯಲ್ಲಾಗ್ತಾ ಇರುವಂಥ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದಾರೆ. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಅನ್ನೋ ನೀತಿ ಭಾರತದ ಸೈನ್ಯ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಪಾಪಿ ಪಾಕಿಸ್ತಾನಕ್ಕೆ ಗಡಗಡ ಶುರುವಾದ ಮುನ್ಸೂಚನೆ. ಗಡಿಯಲ್ಲಿ ಭಾರತದ ಸೇನೆ ಅಲರ್ಟ್ ಆಗಿದೆ. ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ಪಾಕ್ ಭಾರತ ಗಡಿಯಲ್ಲಿ ಹೆಚ್ಚಿನ ಸೈನಿಕರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಪಾಕ್ ಸೇನೆಗೆ ಟಕ್ಕರ್ ಕೊಡೋದಕ್ಕೆ ಭಾರತದ ಸೇನಾಪಡೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನು ಯುದ್ಧ ಅಂತ ಬಂದಂತ ಸಂದರ್ಭದಲ್ಲಿ ಯಾರ ಬಲ ಎಷ್ಟು ಅನ್ನೋದು ಮುಖ್ಯ ಆಗುತ್ತೆ. ಆದರೆ ಭಾರತದ ಸೇನೆಯ ಮುಂದೆ ಪಾಕಿಸ್ತಾನದ ಸೇನಾ ಬಲ ಅದು ಅಜಗ್ ಗಜಾಂತರ ಅನ್ನೋ ಲೆಕ್ಕ. ಪಾಕ್ ಸೇನೆಗಿಂತ ಭಾರತದ ಸೇನೆಯ ಶಕ್ತಿ, ಸಾಮರ್ಥ್ಯ 2 ಪಟ್ಟು ಹೆಚ್ಚಿನದ್ದು ಅನ್ನೋದು ವಾಸ್ತವ. ಅಂದರೆ ನಮ್ಮ ಶಸ್ತ್ರಾಸ್ತ್ರಗಳು, ನಮ್ಮಲ್ಲಿರುವಂಥ ಸೈನಿಕರ ಸಂಖ್ಯೆ, ಇದೆಲ್ಲವನ್ನ ಕೂಡ ಗಮನಿಸ್ತಾ ಹೋದರೆ ಪಾಕ್ನ ಸೇನಾ ಬಲ ಭಾರತದ ಮುಂದೆ ಏನೂ ಅಲ್ಲ. ಸದ್ಯ ಕಂಪ್ಯಾರಿಸನ್ ಶುರುವಾಗಿದೆ. ಯಾರ ಬತ್ತಳಿಕೆಯಲ್ಲಿ ಏನಿದೆ, ಯಾವ ಸೈನ್ಯದ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋ ಕಂಪ್ಯಾರಿಸನ್ ಶುರುವಾಗಿದೆ. ಅಸಲಿಗೆ 4 ಯುದ್ಧವನ್ನ ಹೀನಾಯವಾಗಿ ಸೋತು ಹೋದಂಥ ದೇಶ ಅದು. 4 ಬಾರಿ ಬಾಲ ಮುದುರಿಕೊಂಡು ಓಡಿ ಹೋದಂಥ ದೇಶ ಪಾಕಿಸ್ತಾನ. ಆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಅನ್ನುವಂಥ ಒತ್ತಾಯ ಸದ್ಯ ಇಡೀ ದೇಶದಲ್ಲಿ ಕೇಳಿ ಬರ್ತಾ ಇರೋದು. ಇನ್ನು ನಾನು ಆಗ್ಲೇ ಹೇಳಿದೆ, ಈ ಬಲಾಬಲದ ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿದೆ ಅಂತ. ಹೇಗಿದೆ ಅನ್ನೋದಂತ ಡೀಟೇಲ್ ನೀವು ಗಮನಿಸ್ತಾ ಇದ್ದೀರಿ. ಸಕ್ರಿಯ ಯೋಧರು ಅಂತ ನೋಡಿದರೆ ಭಾರತದ ಬಳಿ ಇರುವಂಥ ಸಕ್ರಿಯ ಯೋಧರು ಅಂದರೆ 3 ಸೇನಾಪಡೆ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ಆರ್ಮಿ ಮತ್ತು ಇಂಡಿಯನ್ ನೇವಿ. ಇದರ ಸಕ್ರಿಯ ಯೋಧರ ಸಂಖ್ಯೆ 14,55,550 ಯೋಧರು 3 ಸೇನಾಪಡೆಯಲ್ಲಿ. ಪಾಕಿಸ್ತಾನದ ಬಳಿ ಇರೋದು 6,54,000 ಸಕ್ರಿಯ ಯೋಧರಿದ್ದಾರೆ. ಇದನ್ನು ಹೊರತುಪಡಿಸಿದರೆ ಅರೆ ಸೇನಾಪಡೆ ಅಂದರೆ ನಾವು ಭಾರತದಲ್ಲಿ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, CRPF, ITBP ಸೇರಿ ವಿವಿಧ ಅರೆ ಸೇನಾಪಡೆಗಳು 25 ಲಕ್ಷ ನಮ್ಮಲ್ಲಿರುವಂಥ ಸೈನಿಕರ ಸಂಖ್ಯೆ, ಅರೆ ಸೇನಾಪಡೆಯ ಸೈನಿಕರ ಸಂಖ್ಯೆ 25 ಲಕ್ಷ. ಪಾಕಿಸ್ತಾನವನ್ನು ನಾವು ನೋಡಿದರೆ ಅಲ್ಲಿ ಪಾಕಿಸ್ತಾನ್ ರೇಂಜರ್ಸ್ ಅಂತ ಬರ್ತಾರೆ. 5,13,000 ಸೈನಿಕರು ಅವರ ಬಳಿ ಇದ್ದಾರೆ. ಅಂದರೆ ಅರೆ ಸೇನಾಪಡೆಯಲ್ಲಿರೋದು. ಇನ್ನು ಶಸ್ತ್ರಾಸ್ತ್ರ ವಾಹನಗಳು, ಆರ್ಮ್ಡ್ ವೆಹಿಕಲ್ಸ್ ಅಂತ ಕರಿತೀವಿ, 1,48,050 ಶಸ್ತ್ರಾಸ್ತ್ರ ವಾಹನಗಳು ಭಾರತದ ಬಳಿ ಇದ್ರೆ 50,000 ಆರ್ಮ್ಡ್ ವೆಹಿಕಲ್ಸ್ ಪಾಕಿಸ್ತಾನದ ಬಳಿ ಇದೆ. ಇನ್ನು ಯಾವುದೇ ಯುದ್ಧದಲ್ಲಿ ಕೂಡ ಅಂದರೆ ಲ್ಯಾಂಡ್ ಆರ್ಮಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಅಥವಾ ಭೂಸೇನೆಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಯುದ್ಧ ಟ್ಯಾಂಕರ್ಗಳು. ಭಾರತದ ಬಳಿ ಇರೋದು 4,201 ಯುದ್ಧ ಟ್ಯಾಂಕರ್ಗಳು. ಪಾಕಿಸ್ತಾನದ ಬಳಿ ಇರೋದು 2,627 ಯುದ್ಧ ಟ್ಯಾಂಕರ್ಗಳಿದ್ದಾವೆ. ಇನ್ನು ಯುದ್ಧ ನೌಕೆ ಅಂತ ಬಂದರೆ ಇಂಡಿಯನ್ ನೇವಿಗೆ ಸೇರಿ ಭಾರತದ ನೌಕಾಪಡೆಗೆ ನಾವು ಲೆಕ್ಕ ಹಾಕಿದರೆ ಭಾರತದ ಬಳಿ ಇರುವಂಥ ಯುದ್ಧ ನೌಕೆಗಳ ಸಂಖ್ಯೆ 293. ನೀವು 71ರ ಯುದ್ಧದಲ್ಲಿ ಪಾಕಿಸ್ತಾನವನ್ನ ಇನ್ನಿಲ್ಲದಂತೆ ಕಾಡಿದ್ದು ಇಂಡಿಯನ್ ನೇವಿ. ಪಾಕಿಸ್ತಾನದ ಪಾಲಿಗೆ ಸೋಲಾಗೋದಕ್ಕೆ ಕಾರಣ ಆಗಿದ್ದು ಇಂಡಿಯನ್ ನೇವಿ ಮುಖಾಂತರ. 293 ಯುದ್ಧ ನೌಕೆಗಳು ಭಾರತದ ನೌಕಾಪಡೆಯಲ್ಲಿದೆ. ಪಾಕಿಸ್ತಾನದ ಬಳಿ 121 ಯುದ್ಧ ನೌಕೆಗಳಿದ್ದಾವೆ. ಇನ್ನು ಜಲಂತರ್ಗಾಮಿ ಅಂದ್ರೆ ಈ ಸಬ್ಮೆರೀನ್ಸ್ ಅಂತ ಕರಿತೀವಿ, ಭಾರತದ ಬಳಿ 18 ಸಬ್ಮೆರೀನ್ಗಳಿದ್ದಾವೆ. ಪಾಕಿಸ್ತಾನದ ಬಳಿ 8 ಸಬ್ಮೆರೀನ್ಗಳಿದ್ದಾವೆ. ನಾನು 71ರ ಯುದ್ಧದ ಬಗ್ಗೆ ಹೇಳ್ತಾ ಇದ್ದೆ. ಪಾಕಿಸ್ತಾನದ್ದು PNS ಗಾಜಿ ಎನ್ನುವಂಥ ಸಬ್ಮೆರೀನ್ ಒಂದು ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿತ್ತು 71ರಲ್ಲಿ. ಹೇಗೆ ಅದನ್ನು ಮುಳುಗಿಸಿ ಹಾಕಿದ್ರು ಅಂತಂದ್ರೆ, ಅಂದರೆ ಹೊಡೆದು ಉರುಳಿಸಿದ್ರು ಅಂತಂದ್ರೆ 93 ಜನ ಜನ್ನತ್ತಿಗೆ, ಇಲ್ಲೇ ವಿಶಾಖಪಟ್ಟಣಂ ಸಮೀಪ ಜನ್ನತ್ತಿಗೆ ಪಾರ್ಸಲ್ ಆಗಿಬಿಟ್ರು ಪಾಕಿಸ್ತಾನದ ಸೈನಿಕರು. ಅವರ ಬಳಿ 8 ಸಬ್ಮೆರೀನ್ಗಳಿದ್ದಾವೆ, ಜಲಂತರ್ಗಾಮಿ ಅಂತ ಏನು ಕರಿತೀವಿ ಅದು. ಇನ್ನು
ಇದನ್ನು ಹೊರತುಪಡಿಸಿದರೆ ಪಿರಂಗಿಗಳು 4204, ಪಾಕಿಸ್ತಾನದ ಬಳಿ 4200 ಆಸುಪಾಸಲ್ಲಿದ್ದಾವೆ. ಇದನ್ನು ಬಿಟ್ಟರೆ ಯಾವುದೇ ಯುದ್ಧದಲ್ಲಾದರೂ ಕೂಡ ಅತ್ಯಂತ ಪ್ರಮುಖ ಪಾತ್ರ ವಹಿಸೋದು ಯಾವುದು ಅಂತಂದ್ರೆ ಯುದ್ಧ ವಿಮಾನಗಳು, ವಾರ್ಜೆಟ್ಸ್. ಇದು ಯಾವುದೇ ಯುದ್ಧದ ರೂಪುರೇಷೆಯನ್ನು ಬದಲಾಯಿಸಬಹುದಾದಂಥ ಸಾಮರ್ಥ್ಯ ಇರುವಂಥ ಶಸ್ತ್ರಾಸ್ತ್ರಗಳಿವು. ಭಾರತದ ಬಳಿ 513 ಯುದ್ಧ ವಿಮಾನಗಳಿದ್ದಾವೆ, ಇನ್ಕ್ಲೂಡಿಂಗ್ 4.5 ಜನರೇಷನ್ನ ರಫೇಲು, ಮಿರಾಜ್ 2000, ಸುಖೋಯ್ Su-30. ಇಂಥ ಘಾತಕ ಯುದ್ಧ ವಿಮಾನಗಳು ಭಾರತದ ಬಳಿ ಇದ್ದಾವೆ 513. ಪಾಕಿಸ್ತಾನದ ಬಳಿ ಇರುವಂತಹ ಯುದ್ಧ ವಿಮಾನಗಳ ಸಂಖ್ಯೆ 328. 328 ಯುದ್ಧ ವಿಮಾನಗಳ ಪೈಕಿ ಚೀನಾದಿಂದ ಕಾಡಿ ಬೇಡಿ ಭಿಕ್ಷೆ ಬೇಡಿ ಪಡ್ಕೊಂಡಿರುವಂತ ಚೆಂಗ್ಡು J-17 ಅನ್ನುವಂಥ ಯುದ್ಧ ವಿಮಾನ ಇದೆ ಅವರ ಬಳಿ. ಇನ್ನು ಅಮೆರಿಕಾದ ಬಳಿ ಕಾಡಿ ಬೇಡಿ ಭಿಕ್ಷೆ ಬೇಡಿ ಪಡ್ಕೊಂಡಿರುವಂತ F-16 ಇದೆ. ಅಂದ್ರೆ ಅಮೆರಿಕಾದ ಬಳಿ ಅವರು ಹೆಂಗೆ ಕೇಳಿದ್ರು ಅಂತಂದ್ರೆ, ನಾವು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ನಮಗೆ ಯುದ್ಧ ವಿಮಾನಗಳು ಬೇಕು ಅಂತ ಕಾಡಿ ಬೇಡಿ ಭಿಕ್ಷೆ ಬೇಡಿ ಭಿಕ್ಷಾಪಾತ್ರೆ ಹಿಡಿದು F-16 ಯುದ್ಧ ವಿಮಾನಗಳನ್ನು ಪಡ್ಕೊಂಡಿದ್ದಾರೆ. ಆ F-16 ಯುದ್ಧ ವಿಮಾನಗಳು, ಅದನ್ನ ಬಿಟ್ಟರೆ ಹಳೇ ಕಾಲದ ಡಕೋಟಾ ಯುದ್ಧ ವಿಮಾನಗಳಿದ್ದಾವೆ 328. ಭಾರತದ ಬಳಿ ಇರೋದು 513 ಮತ್ತು ಅದೆಲ್ಲವೂ ಕೂಡ ಅಡ್ವಾನ್ಸ್ ಇದ್ದಾವೆ. ಒಂದು ಸ್ವಲ್ಪ ನಾವು ಚೇಂಜಸ್ಗಳನ್ನು ಮಾಡ್ಕೊಳ್ಬೇಕಾದಂಥ ಅಗತ್ಯಗಳಿದ್ದಾವೆ, ಅದನ್ನು ಮಾಡ್ಕೊಳ್ತಾ ಇದೆ ಭಾರತ. ಬಟ್ 36 ರಫೇಲ್ ಇದೆ, Su-30 ಅಂದರೆ ಸುಖೋಯ್ Su-30 ಎನ್ನುವಂಥ ಯುದ್ಧ ವಿಮಾನ ಇದೆ. ಅದನ್ನು ಬಿಟ್ಟರೆ ಮಿರಾಜ್ 2000 ನಮ್ಮ ಏರ್ ಸ್ಟ್ರೈಕಲ್ ಬಳಕೆಯಾಗಿರುವಂಥ ಯುದ್ಧ ವಿಮಾನ. ಈ ರೀತಿ ಘಾತಕ ಯುದ್ಧ ವಿಮಾನಗಳು ಭಾರತದ ಬತ್ತಳಿಕೆಯಲ್ಲಿದ್ದಾವೆ. ಇನ್ನು ಹೆಲಿಕಾಪ್ಟರ್ ಅಂತ ನಾವು ನೋಡಿದರೆ ಭಾರತದ ಬಳಿ 899 ಹೆಲಿಕಾಪ್ಟರ್ಗಳಿದ್ದಾವೆ. ಈ ಪಟ್ಟಿಯಲ್ಲಿ ನಾವು ಹೇಳಲೇಬೇಕಾಗಿರೋದು ಪ್ರಚಂಡ್ ಅನ್ನುವಂಥ ಹೆಲಿಕಾಪ್ಟರ್, ಅಂದರೆ ಅಸಾಲ್ಟ್ ಅಟ್ಯಾಕಿಗೆ ಯೂಸ್ ಆಗುವಂಥ ಹೆಲಿಕಾಪ್ಟರ್ ಪ್ರಚಂಡು, ರುದ್ರ, ಅಮೆರಿಕಾದಿಂದ ನಾವು ಖರೀದಿ ಮಾಡಿರುವಂಥ ಚಿನೋಕು. ಇಂಥ ಪ್ರಮುಖವಾದಂಥ ಹೆಲಿಕಾಪ್ಟರ್ಗಳು ಭಾರತದ ಬತ್ತಳಿಕೆಯಲ್ಲಿದೆ. ಪಾಕಿಸ್ತಾನದ ಬಳಿ 373, ಚೀನಾದಿಂದ ಕಾಡಿ ಬೇಡಿ ಪಡ್ಕೊಂಡಿರೋ. ಇದನ್ನು ಬಿಟ್ಟರೆ ಇಂಧನ ಭರ್ತಿ ಟ್ಯಾಂಕರು 60, ಪಾಕಿಸ್ತಾನದ ಬಳಿ 4. ಅಣ್ವಸ್ತ್ರ ಸಿಡಿತಲೆ, ಪಾಕಿಸ್ತಾನ ಯಾವತ್ತೂ ಕೂಡ ಹೇಳ್ತಾನೆ ಇರುತ್ತೆ, ನಮ್ಮ ಬಳಿ ಅಣ್ವಸ್ತ್ರ ಇದೆ, ನಮ್ಮ ಬಳಿ ಅಣ್ವಸ್ತ್ರ ಇದೆ, ನೀವು ಏನಾದರೂ ಮಾತನಾಡಿದರೆ ನಾವು ಅದನ್ನು ಬಳಸಬೇಕಾಗತ್ತೆ, ಹಂಗೆ ಅಂತ ಪಾಕಿಸ್ತಾನ ಹೇಳ್ತಾ ಇರುತ್ತೆ. ಭಾರತದ ಬಳಿ 172 ಅಣ್ವಸ್ತ್ರ ಸಿಡಿತಲೆಗಳು, ಪಾಕಿಸ್ತಾನದ ಬಳಿ 170 ಅಣ್ವಸ್ತ್ರ ಸಿಡಿತಲೆಗಳು. ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ ಹೇಳಬೇಕಾಗಿರೋದು, ಭಾರತದ ಬಳಿ ಕ್ಷಿಪಣಿ ವ್ಯವಸ್ಥೆ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿದೆ. ಭಾರತದ ಕ್ಷಿಪಣಿ ವ್ಯವಸ್ಥೆ ಅಗ್ನಿ 5, ಬ್ರಹ್ಮೋಸ್, ಇಂಥ ಪ್ರಮುಖವಾದಂಥ ಕ್ಷಿಪಣಿಗಳು ಭಾರತದ ಬತ್ತಳಿಕೆಯಲ್ಲಿದ್ದಾವೆ. ಸೊ ಇದು ಸೇನಾ ಬಲದ ಕಂಪ್ಯಾರಿಸನ್. ಸೊ ನಾವು ಆ್ಯಪಲನ್ನು ಆ್ಯಪಲ್ ಜೊತೆನೇ ಕಂಪೇರ್ ಮಾಡಬೇಕು, ಆ್ಯಪಲನ್ನು ಆರೆಂಜ್ ಜೊತೆ ಕಂಪೇರ್ ಮಾಡೋದಕ್ಕಾಗಲ್ಲ. ಬಟ್ ಈಗ ಪಾಕಿಸ್ತಾನ ನಾನು ಪಾಠ ಕಲಿಸ್ತೀನಿ ಅಂತ ಕಾಲು ಕರೆದು ನಿಂತಿರೋದ್ರಿಂದ, ಅಥವಾ ನಿಮಗೆ ಪಾಠ ಕಲಿಸ್ತೀನಿ ಅಂತ ಹೇಳ್ತಾ ಇರೋದ್ರಿಂದ, ಪಾಕಿಸ್ತಾನ ಆ ರೀತಿ ಹೇಳಬೇಕು ಅಂತಾದ್ರೆ ಅವರ ಬಳಿ ಏನಿದೆ ಅನ್ನೋದನ್ನು ಹೇಳಬೇಕಿತ್ತು ಕಂಪೇರ್ ಮಾಡಿ. ಆ ಕಾರಣಕ್ಕಾಗಿ ನಿಮ್ಮ ಮುಂದೆ ಈ ಡೀಟೇಲ್ ಅನ್ನು ಇಟ್ಟಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.